ಸ್ನೇಹಿತರ, ಬೆಳಗ್ಗೆ ಎದ್ದ ತಕ್ಷಣ ಷೇರು ಮಾರುಕಟ್ಟೆಯ ಹವಾಮಾನವನ್ನ ತಿಳ್ಕೊಳ್ಳೋದು ಹೇಗೆ ಅಂದ್ರೆ ಷೇರು ಮಾರುಕಟ್ಟೆ ಮೇಲ್ಗಡೆ ಹೋಗುತ್ತಾ ಕೆಳಗಡೆ ಬರುತ್ತಾ ಅಥವಾ ನೆಗೆಟಿವ್ ಟ್ರೆಂಡ್ ನಲ್ಲಿ ಓಪನ್ ಆಗುತ್ತಾ ಪಾಸಿಟಿವ್ ಟ್ರೆಂಡ್ ನಲ್ಲಿ ಓಪನ್ ಆಗುತ್ತಾ ಇದನ್ನ ಮುಂಚೆನೆ ನಾವು ಯಾವ ರೀತಿ ತಿಳ್ಕೊಳ್ಬೇಕು ಬಿಫೋರ್ 9 AM ಏನಕ್ಕೆ ಅಂದ್ರೆ 9:15ಕ್ಕೆ ಮಾರ್ಕೆಟ್ ಓಪನ್ ಆಗುತ್ತೆ, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದಕ್ಕೂ ಮುಂಚೆನೆ ನಾವು ಇದನ್ನ ತಿಳ್ಕೊಳ್ಬಹುದು. ಸೊ ಅದಕ್ಕೂ ಮುನ್ನ ಈ ಹವಾಮಾನ ಅನ್ನೋದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್, ನಿಮ್ಮೂರಲ್ಲಿ ಮಳೆ ಮೋಡ ಆಗಿದೆ ಅನ್ಕೊಳ್ಳಿ. ಸೊ ನೀವೇನ್ ಮಾಡ್ತೀರಾ, ಪಕ್ಕದೂರಿಗೆ ಫೋನ್ ಮಾಡಿ ಕೇಳ್ತೀರಾ ಅಲ್ಲಿ ಮಳೆ ಬರ್ತಾ ಇದೆಯಾ ಅಂತ ಹೇಳಿ. ಒಂದ್ ವೇಳೆ ಅಲ್ಲೇನಾದ್ರೂ ಮಳೆ ಬರ್ತಾ ಇತ್ತು ಅಂತಂದ್ರೆ ಇಲ್ಲಿ ಹೆಚ್ಚು ಚಾನ್ಸಸ್ಗಳು ನಿಮ್ಮೂರಲ್ಲೂ ಕೂಡ ಮಳೆ ಬರ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಅಂತ ಹೇಳಬಹುದು. ಇನ್ ಸೇಮ್ ವೇ ಸಿಮಿಲರ್ಲಿ ಷೇರು ಮಾರುಕಟ್ಟೆಯಲ್ಲೂ ಕೂಡ ಇದೇ ರೀತಿ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿ ಷೇರು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಾ ಅಥವಾ ಕೆಳಗಡೆ ಬರುತ್ತಾ, ಯಾವ ರೀತಿ ಓಪನ್ ಆಗುತ್ತೆ ಅನ್ನೋದನ್ನ ನಾವು ಪ್ರೆಡಿಕ್ಟ್ ಮಾಡಬಹುದು. ಅದನ್ನ ಹೇಳ್ತೀನಿ. ನೀವೇನಾದ್ರೂ ನನ್ನ ಚಾನಲ್ ಫಾಲೋ ಮಾಡ್ಕೊಂಡಿಲ್ಲ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ನ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೇವೆ. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನನ್ನ ಹೆಸರು ವಿನಯ್ RB. ನೋಡಿ, ಈ ಒಂದು ಹವಾಮಾನ ಅಂತ ಏನು ನಿಮ್ಗೆ ಎಕ್ಸಾಂಪಲ್ ನ ಕೊಟ್ಟೆ, ಸೊ ಇದೇ ರೀತಿನೇ ಕೂಡ ಶೇರ್ ಮಾರ್ಕೆಟ್ ನಲ್ಲೂ ಕೂಡ ನಡೆಯುತ್ತೆ. ಏನಕ್ಕೆ ಅಂತಂದ್ರೆ ಷೇರು ಮಾರ್ಕೆಟ್ ಅಂತಕ್ಕಂಥದ್ದು ಪ್ರತಿಯೊಂದಕ್ಕೂ ಕನೆಕ್ಟೆಡ್ ಆಗಿರುತ್ತೆ, ಇಂಟರ್ ಕನೆಕ್ಟೆಡ್ ಆಗಿರ್ತಕ್ಕಂಥದ್ದು. ಸೊ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಏನು, ನಮ್ಮ ಷೇರು ಮಾರ್ಕೆಟ್ 9:15ಕ್ಕೆ ಓಪನ್ ಆಗುತ್ತೆ, ಇದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದಕ್ಕೂ ಬಿಫೋರ್ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದಿಷ್ಟು ವೆಬ್ಸೈಟ್ ಗಳನ್ನ ಹೇಳ್ತೀನಿ, ಕೆಲವೊಂದಿಷ್ಟು ದಾರಿಗಳನ್ನ ನಿಮಗೆ ತೋರಿಸ್ಕೊಡ್ತೀನಿ. ಆ ರೀತಿ ನೀವು ಫಾಲೋ ಮಾಡಿದ್ರೆ ನಮ್ಮ ಮಾರ್ಕೆಟ್ ಯಾವ ಟ್ರೆಂಡ್ ಅಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನ ನೀವು ಕಂಡುಹಿಡಿಬಹುದು. ಸೊ ಇನ್ನೇಕೆ ತಡ, ಶುರು ಮಾಡೋಣ ಬನ್ನಿ. ಓಕೆ, ನನ್ನ ಸ್ಕ್ರೀನ್ ನಿಮಗೆ ವಿಸಿಬಲ್ ಇದೆ ಅನ್ಕೊಳ್ತಾ ಇದ್ದೇನೆ. ಸೊ ಈಗ ನಾನು ಏನು ಮಾಡ್ತೇನೆ ಅನ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಟೈಮ್ ಆಗಿದೆ, ಈಗ ಟೈಮು ಬಂದ್ಬಿಟ್ಟು 10:15 ಆಗಿದೆ. ಓಕೆನಾ? ಸೊ ನಾನು ನಿಮಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ 9:15 ಆಗಿಲ್ಲ, ಈಗ 7 ಗಂಟೆ ಅಂತ ಅನ್ಕೊಳ್ಳಿ. ನೀವು ಮೊದಲು ಏನ್ ಮಾಡಬೇಕು, ಮೊದಲು ನೀವು ನೋಡ್ಬೇಕಾಗಿರ್ತಕ್ಕಂಥದ್ದು ಗ್ಲೋಬಲ್ ಮಾರ್ಕೆಟ್ನ. ಗ್ಲೋಬಲ್ ಮಾರ್ಕೆಟ್ಗೂ ಮತ್ತು ನಮ್ಮ ಭಾರತೀಯ ಷೇರು ಮಾರ್ಕೆಟ್ಗೂ ತುಂಬಾ ಸಂಬಂಧ ಇದೆ ಅಂತ ಹೇಳ್ಬಹುದು. ಅದು ಯಾವ ಟ್ರೆಂಡ್ ಅಲ್ಲಿ ಓಪನ್ ಆಗುತ್ತೆ, ನಮ್ಮ ಭಾರತೀಯ ಷೇರು ಮಾರ್ಕೆಟ್ ಅದೇ ಟ್ರೆಂಡ್ ಅಲ್ಲಿ ಓಪನ್ ಆಗುವಂತ ಸಾಧ್ಯತೆಗಳು ತುಂಬಾ ಅಂತ ಹೇಳ್ಬಹುದು. ಅಚಾನಕ್ ಈಗ ಎಕ್ಸಾಂಪಲ್ US ಆಗಿರ್ಬೋದು, ಸಿಂಗಾಪುರ್ ಆಗಿರ್ಬೋದು, ಹಾಂಗ್ಕಾಂಗ್ ಆಗಿರ್ಬೋದು, ಇಂತಹ ದೇಶಗಳಲ್ಲಿ ಏನಾದರೂ ಮಾರ್ಕೆಟ್ ಸಡನ್ ಆಗಿ ಕ್ರಾಶ್ ಆಯ್ತು ಅಂತಂದ್ರೆ ನಮ್ಮ ಭಾರತೀಯ ಮಾರ್ಕೆಟ್ ಕೂಡ ಕ್ರಾಶ್ ಆಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತಂದ್ರೆ ಮೊದಲು ಗ್ಲೋಬಲ್ ಮಾರ್ಕೆಟ್ ನ ಬಗ್ಗೆ ನೀವು ಸ್ಟಡಿ ಮಾಡ್ಬೇಕಾಗುತ್ತೆ. ಈಗ ನಾನೇನ್ ಮಾಡ್ತೇನೆ, ಗೂಗಲ್ಗೆ ಓಪನ್ ಮಾಡ್ತೀನಿ. ನೀವು ಲ್ಯಾಪ್ಟಾಪ್ ಅಂತ ಅಲ್ಲ ಕೂಡ ನಿಮ್ಮ ಮೊಬೈಲ್ ನಲ್ಲೂ ಕೂಡ ನೀವು ಸರ್ಚ್ ಮಾಡಬಹುದಾಗಿರುತ್ತೆ. ಈಗ ನಾನು ಏನಂತ ಸರ್ಚ್ ಮಾಡ್ತೇನೆ, ಗ್ಲೋಬಲ್ ಮಾರ್ಕೆಟ್ ಅಂತ ನಾನು ಸರ್ಚ್ ಮಾಡ್ತೇನೆ. ಓಕೆ, ಟುಡೇ ಅಂತ ನಾನು ಸರ್ಚ್ ಮಾಡ್ತೇನೆ. ಓಕೆನಾ? ಸೊ ಗ್ಲೋಬಲ್ ಮಾರ್ಕೆಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ವೆಬ್ಸೈಟ್ ಕಾಣುತ್ತೆ. ಈ ಒಂದು ವೆಬ್ಸೈಟ್ ನ ಹೆಸರು ಮನಿ ಕಂಟ್ರೋಲ್ ಅಂತ ಹೇಳಿ. ಈ ಒಂದು ವೆಬ್ಸೈಟ್ ಟ್ರಸ್ಟೆಡ್ ವೆಬ್ಸೈಟ್ ಅಂತ ಹೇಳ್ಬೋದು. ಎಲ್ಲ ಷೇರು ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರು, ಟ್ರೇಡಿಂಗ್ ಮಾಡ್ತಕ್ಕಂಥವ್ರು ಯೂಸ್ ಮಾಡ್ತಕ್ಕಂಥ ಒಂದು ವೆಬ್ಸೈಟ್ ಇದು. ಸೊ ಈ ಒಂದು ವೆಬ್ಸೈಟ್ ನ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಪ್ರತಿ ದಿನ ಮುಂಜಾನೆ ನೀವು ಇದನ್ನ 5 ಗಂಟೆ 4 ಗಂಟೆ ಓಕೆನಾ, ಸೊ ಬೆಳಗ್ಗೆ 6 ಗಂಟೆ ಎಷ್ಟೊತ್ತಿಗಾದ್ರೂ ಇದನ್ನ ನೀವು ಪಡಿಬಹುದಾಗಿರುತ್ತೆ. ನೀವು ನೋಡ್ಬೋದು ಇಲ್ಲಿ ಎಲ್ಲಾ ಮಾರ್ಕೆಟ್ಗಳ ಲೀಸ್ಟ್ ನಿಮಗೆ ಕಾಣ್ತಾ ಇದೆ. ಸೊ ಇಲ್ಲಿ ಮೇಲ್ಗಡೆ ನೀವು ನೋಡ್ತಿರ್ತಕ್ಕಂಥದ್ದು US ಮಾರ್ಕೆಟ್, ಅಂದ್ರೆ ಅಮೆರಿಕದ ಮಾರ್ಕೆಟ್ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು S&P 500 ಇದೆ, ನಾಸ್ಡಾಕ್ ಇದೆ, ಆಮೇಲೆ ಡೋ ಜೋನ್ಸ್ ಇದೆ. ಇವೆಲ್ಲ ಏನು, ಇವೆಲ್ಲ ಒಂದು ರೀತಿ ಇಂಡೆಕ್ಸ್ಗಳು. ಈಗ S&P 500 ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಮ್ಮ ಭಾರತದಲ್ಲಿ ಯಾವ ರೀತಿ ಈ ಒಂದು ಸೆನ್ಸೆಕ್ಸ್ ನಿಫ್ಟಿ 50 ಅಂತ ಇದೆಯೋ, ಅಂದ್ರೆ ನಮ್ಮ ಭಾರತದ ಟಾಪ್ 100 ಕಂಪನಿಗಳನ್ನ ಒಂದು ಗ್ರೂಪ್ ಅಲ್ಲಿ ಹಾಕಿ ಆ ಒಂದು ಇಂಡೆಕ್ಸ್ ಅನ್ನ ನಿಮಗೆ ತೋರಿಸಲಾಗುತ್ತೋ ಅದೇ ರೀತಿಯ ಒಂದು ಇಂಡೆಕ್ಸ್ಗಳು ಅಂತ ಹೇಳಬಹುದು. ಇವುಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಏನಾದ್ರೂ ಈ ಒಂದು ಇಂಡೆಕ್ಸ್ ಗಳು ಏನಾದ್ರೂ ಸಡನ್ ಆಗಿ ನೆಗೆಟಿವ್ ಟ್ರೆಂಡ್ ನಲ್ಲಿ ಬಂತು ಅನ್ಕೊಳ್ಳಿ, 5% 10% ಕುಸಿತವನ್ನ ಕಾಣ್ತು ಅನ್ಕೊಳ್ಳಿ, ನಮ್ಮ ಭಾರತೀಯ ಷೇರು ಮಾರ್ಕೆಟ್ ಡ್ಯಾಮ್ ಶೋರ್ ಆಗಿ ಹೇಳ್ತೀನಿ, ಸೊ ಅವತ್ತಿನ ದಿನ ಸಿಕ್ಕಾಪಟ್ಟೆ ಕೆಳಗಡೆ ಬರುವಂತ ಚಾನ್ಸಸ್ಗಳು ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವತ್ತು ಷೇರು ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುನ್ನ ಇವುಗಳನ್ನ ನೋಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮೊದಲು ನೋಡ್ಬೇಕಾಗಿರ್ತಕ್ಕಂಥದ್ದು ಈ ಒಂದು US ಮಾರ್ಕೆಟ್ ನ. ನೀವು ನೋಡ್ಬೋದು ಇಲ್ಲಿ ವೆರಿ ಬೇರಿಶ್ ಅಂತ ಇದೆ. ಸೊ ಇಲ್ಲೂ ಕೂಡ ವೆರಿ ಬೇರಿಶ್ ಅಂತ ಇದೆ, ವೆರಿ ಬೇರಿಶ್ ಅಂತ ಇದೆ. ಅಂದ್ರೆ US ಮಾರ್ಕೆಟ್ ಇವತ್ತು ತುಂಬಾ ಕೆಳಗಡೆ ಹೋಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಮಾರ್ಕೆಟ್ ಕುಸಿತ ಕಾಣ್ತಾ ಇದೆ. ಸೊ ನೀವು ಕೆಳಗಡೆ ಬಂದ್ರೆ ಯುರೋಪಿಯನ್ ಮಾರ್ಕೆಟ್ ಕೂಡ ನೋಡಬಹುದು. ಇನ್ನ ಕೆಳಗಡೆ ಬಂದ್ರೆ ಏಷ್ಯನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂತ ಕೂಡ ನೀವು ನೋಡಬಹುದು. ಇದನ್ನ ನೀವು ಯಾವ ರೀತಿ ನೋಡ್ಬೇಕು ಅಂತಂದ್ರೆ, ಏನಾದ್ರೂ ನೀವು ಗ್ಲೋಬಲ್ ಮಾರ್ಕೆಟ್ ಅನ್ನು ನೋಡಿದಾಗ ಎಲ್ಲಾ ಮಾರ್ಕೆಟ್ಗಳು ಏನಾದ್ರೂ ವೆರಿ ಬುಲ್ಲಿಶ್ ಆಗಿದ್ರೆ, ಬರೀ ಬುಲ್ಲಿಶ್ ಅಲ್ಲ ವೆರಿ ಬುಲ್ಲಿಶ್ ಆಗಿದ್ರೆ, ಇಲ್ಲಿ ನಿಮ್ಗೆ ಏನು ಸೈಡ್ ಅಲ್ಲಿ ಕಾಣ್ತಿದೆಯಲ್ಲ ಟೆಕ್ನಿಕಲ್ ರೇಟಿಂಗ್ ಅಂತ ಹೇಳಿ, ಸೊ ಇಲ್ಲಿ ಏನಾದ್ರೂ ನಿಮ್ಗೆ ವೆರಿ ಬುಲ್ಲಿಶ್ ಅಂತ ಕಂಡು ಬಂದ್ರೆ ಹೆಚ್ಚು ಒಂದು ಕಾಲ ಓಕೆನಾ, ನಾವು ನೋಡಿರೋ ಪ್ರಕಾರ ಇಂಡಿಯನ್ ಷೇರು ಮಾರ್ಕೆಟ್ ಕೂಡ ಬುಲ್ಲಿಶ್ ರೀತಿಯಲ್ಲಿ ಪರಿವರ್ತನೆಯನ್ನ ತೋರಿಸೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಹೇಳ್ಬೋದು.
ಹೇಳ್ಬೋದು. ಇದು ಅವತ್ತಿನ ದಿನ ಅಪ್ ಟ್ರೆಂಡ್ ನಲ್ಲಿ ಹೋಗುವಂತ ಚಾನ್ಸಸ್ಗಳು ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಗ್ಲೋಬಲ್ ಮಾರ್ಕೆಟ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ಈ ಒಂದು ಅಮೆರಿಕ ಮತ್ತೆ ನಮ್ಮ ಭಾರತದ ಸಂಬಂಧವನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ಸುಮಾರು ಟೈಮ್ಗಳು ಹಿಡಿಯುತ್ತೆ ಅಂತ ಹೇಳ್ಬೋದು. ಅಷ್ಟೊಂದು ದೊಡ್ಡ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಅಮೆರಿಕನ್ ಮಾರ್ಕೆಟಿಗೂ ನಮ್ಮ ಭಾರತೀಯ ಮಾರ್ಕೆಟಿಗೂ ತುಂಬಾ ಸಂಬಂಧ ಇದೆ ಅಂತ ಕೂಡ ನಾನು ಹೇಳ್ಬೋದು. ಇನ್ನ ನೆಕ್ಸ್ಟ್ ನೀವು ನೋಡ್ಬೇಕಾಗಿರ್ತಕ್ಕಂಥದ್ದು SGX ನಿಫ್ಟಿ. ಇದನ್ನ ನಾವು ಸಿಂಗಪುರ್ ಸ್ಟಾಕ್ ಎಕ್ಸ್ಚೇಂಜ್ ನಿಫ್ಟಿ ಅಂತ ಕರಿತೀವಿ. ಸೊ ಇದಕ್ಕೂ ನಮ್ಮ ಭಾರತೀಯ ಷೇರು ಮಾರ್ಕೆಟ್ಗೂ ತುಂಬಾನೇ ಒಂದು ಸಂಬಂಧ ಇದೆ ಅಂತ ನಾನು ಹೇಳ್ಬಹುದು. ಏನಕ್ಕೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಯಾವ ರೀತಿ ನೀವು ನಿಫ್ಟಿ 50 ನೋಡ್ತಿರೋ ಅದೇ ರೀತಿ ಸಿಂಗಪುರ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲೂ ಕೂಡ ಈ ಒಂದು ನಿಫ್ಟಿ 50 ನಮ್ಮ ಭಾರತೀಯ ಷೇರು ಮಾರುಕಟ್ಟೆ ಅನುಕರಣೆ ಮಾಡುತ್ತೆ ಅಂತ ಹೇಳಬಹುದು. ಫಾರ್ ಎಕ್ಸಾಂಪಲ್, ಈಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನೀವು ಜಸ್ಟ್ ಗೂಗಲ್ಗೆ ಬಂದು SGX ನಿಫ್ಟಿ ಅಂತ ನೀವು ಸರ್ಚ್ ಮಾಡ್ಬೇಕಾಗತ್ತೆ. ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ವೆಬ್ಸೈಟ್ ಕಾಣಿಸ್ತಾ ಇದೆ, xgsnifty.org ಅಂತ ಹೇಳಿ. ಈ ಒಂದು ವೆಬ್ಸೈಟ್ ನ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಯಾವ ರೀತಿ ನಿಮಗೆ ಪ್ರಿಡಿಕ್ಟ್ ತೋರಿಸುತ್ತೋ, ಯಾವ ರೀತಿ ಈ ಒಂದು ಮಾರ್ಕೆಟ್ ಯಾವ ರೀತಿ ತೋರಿಸುತ್ತೋ, ಸಿಂಗಪುರ್ ಸ್ಟಾಕ್ ಎಕ್ಸ್ಚೇಂಜ್ ಯಾವ ರೀತಿ ರಿಯಾಕ್ಟ್ ಆಗುತ್ತೋ ಅದೇ ಒಂದು ರೀತಿಯಲ್ಲಿ ನಮ್ಮ ಭಾರತೀಯ ಷೇರು ಮಾರ್ಕೆಟ್ ಕೂಡ ಸುಮಾರು ಬಾರಿ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬಹುದು. ಇಲ್ಲಿ ನಿಮಗೆ ಒಂದು ಖುಷಿಯ ವಿಚಾರ ಏನು ಅಂತಂದ್ರೆ ಸಿಂಗಪುರ್ನಲ್ಲಿ ಈ ಒಂದು ಷೇರು ಮಾರ್ಕೆಟ್ ಓಪನ್ ಆಗ್ತಕ್ಕಂಥದ್ದು 9 ಗಂಟೆಗೆ. ಆದರೆ ನಮ್ಮ ಭಾರತೀಯ ಟೈಮಿಂಗ್ ಪ್ರಕಾರ ಇದು ಓಪನ್ ಆಗ್ತಕ್ಕಂಥದ್ದು 6:30ಕ್ಕೆ. ಅಂದ್ರೆ ಬೆಳಗ್ಗೆ 6:30ಕ್ಕೆ ನಿಮಗೆ ಈ ಡಾಟಾ ದೊರೆಯುತ್ತೆ ಅಂತ ಹೇಳ್ಬೋದು. ಬೆಳಗ್ಗೆ ನೀವು 6:30ಕ್ಕೆ ಎದ್ರಿ ಅನ್ಕೊಳ್ಳಿ, ಅಥವಾ 7 ಗಂಟೆ 8 ಗಂಟೆ ಆ ಟೈಮ್ ನಲ್ಲಿ ನೀವು ಈ ಒಂದು ವೆಬ್ಸೈಟ್ ಅನ್ನ ನೋಡ್ಬೇಕಾಗತ್ತೆ. ಇಲ್ಲಿ ಏನಾದ್ರೂ ಇಲ್ಲಿ ಚೇಂಜ್ ಅಂತ ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ, ಇಲ್ಲೇನಾದ್ರೂ 3%, 4%, 5% ನ ಮೇಲ್ಗಡೆ ಅಥವಾ ಕೆಳಗಡೆ ಹೋದ್ರೆ ಆ ಒಂದು ವ್ಯತ್ಯಾಸ ನಮ್ಮ ಭಾರತೀಯ ಷೇರು ಮಾರ್ಕೆಟ್ ನಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಎಕ್ಸ್ಚೇಂಜ್ ನಿಫ್ಟಿ ಬೆಳಗ್ಗೆ 7 ಗಂಟೆಗೆ ನೀವು ನೋಡ್ತಿದ್ದೀರಾ, ಇದೇನಾದ್ರೂ 4% ಮೇಲೆ ಹೋಗಿದೆ ಅಂತಂದ್ರೆ ನಮ್ಮ ಭಾರತೀಯ ಷೇರು ಮಾರ್ಕೆಟ್ ಕೂಡ ಸೊ ಆಲ್ಮೋಸ್ಟ್ ಆಲ್ 2-3% ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ಗಳು ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನೀವು ಇದನ್ನು ಕೂಡ ನೋಡ್ಬೇಕಾಗಿರುತ್ತೆ. ಇನ್ನ ಕೊನೆಯದಾಗಿ ನೀವು ನೋಡ್ಬೇಕಾಗಿರ್ತಕ್ಕಂಥದ್ದು, ನೀವೇನಾದ್ರೂ ಇಕ್ವಿಟಿ ಟ್ರೇಡರ್ ಆಗಿದ್ರೆ ಅಥವಾ ಇಂಟ್ರಾಡೇ ಮಾಡ್ತಾ ಇದ್ರಿ ಅಂತಂದ್ರೆ ನೀವು ನಮ್ಮ ಭಾರತೀಯ ಷೇರು ಮಾರುಕಟ್ಟೆಯ ಕೆಲವೊಂದಿಷ್ಟು ಇಂಡೆಕ್ಸ್ ಗಳನ್ನ ಕೂಡ ನೀವು ನೋಡ್ಬೇಕಾಗುತ್ತೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಸೆನ್ಸೆಕ್ಸ್ ಆಗಿರ್ಬೋದು, ನಿಫ್ಟಿ 50 ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು. ಸೊ ಈ 3 ಇಂಡೆಕ್ಸ್ಗಳನ್ನ ನೀವು ನೋಡ್ಬೇಕಾಗುತ್ತೆ. ಇದು ಯಾವ ರೀತಿ ಒಂದು ಪರಿವರ್ತನೆಯನ್ನು ತೋರಿಸ್ತಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಬೆಳಗ್ಗೆ ನೀವೇನಾದ್ರೂ ಟ್ರೇಡಿಂಗ್ ವ್ಯೂ ನಲ್ಲಿ ಈ ಒಂದು ವೆಬ್ಸೈಟ್ ನಲ್ಲಿ ನೀವೇನಾದ್ರೂ ನೋಡ್ತಾ ಇದ್ದೀರಾ ಅನ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಚಾರ್ಟ್ ಅಲ್ಲಿ ಮುಂಚೆನೆ ನಿಮಗೆ ಒಂದು ಮೂಮೆಂಟಮ್ ಕಾಣುತ್ತೆ 9ರಿಂದ 9:15 ಒಳಗಡೆ. ಸೊ ಅದರ ಒಳಗಡೆ ನೀವು ಪ್ರಿಡಿಕ್ಟ್ ಮಾಡ್ಬೋದು ನಮ್ಮ ಭಾರತೀಯ ಷೇರು ಮಾರುಕಟ್ಟೆ ಯಾವ ರೀತಿ ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿ. ಇದನ್ನ ನಾವು ಗ್ಯಾಪ್ ಅಪ್ ಮತ್ತೆ ಗ್ಯಾಪ್ ಡೌನ್ ಸ್ಟ್ರಾಟಜಿ ಅಂತ ಕರಿತೀವಿ. ಸೊ ಈ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಸ್ಟ್ರಾಟಜಿ ಬಗ್ಗೆ ಏನಾದ್ರೂ ವಿಡಿಯೋ ಬೇಕು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಸ್ಟ್ರಾಟಜಿ ಬಗ್ಗೆ ಹೇಳಿ ಅಂತ ನೀವೇನಾದ್ರೂ ನನಗೆ ಕಾಮೆಂಟ್ ನಲ್ಲಿ ಕಾಮೆಂಟ್ ಮಾಡಿದ್ರೆ ಮುಂದಿನ ವಿಡಿಯೋನ ಗ್ಯಾಪ್ ಅಪ್ ಮತ್ತೆ ಗ್ಯಾಪ್ ಡೌನ್ ಸ್ಟ್ರಾಟಜಿ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಹೇಳ್ಬೋದು. ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ನೀವು ನೀಡ್ತಕ್ಕಂಥ ಈ ಒಂದು ಲೈಕ್ ಇಂದ ನಮಗೆ ಸುಮಾರು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಹೆಚ್ಚು ನಾನು ಈ ಒಂದು ಶೇರ್ ಮಾರ್ಕೆಟ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ ನಿಮಗೆ ಅನುಕೂಲವಾಗುವಂತಹ ವಿಡಿಯೋಗಳನ್ನ ನಾನು ಮಾಡ್ತೇನೆ ಅಂತ ಕೂಡ ಹೇಳ್ಬಹುದು. ಸೊ ನಿಮ್ಗೇನಾದ್ರೂ ಇದೇ ರೀತಿ ಶೇರ್ ಮಾರ್ಕೆಟ್ ನ ಬಗ್ಗೆ ನಾಲೆಡ್ಜ್ ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇನ್ನೊಂದು ವಿಚಾರ, ನಿಮ್ಗೇನಾದ್ರೂ ಈ ಒಂದು ಈ ಸ್ಟ್ರಾಟಜಿಗಳನ್ನ ನೋಡಿ ನೀವೇನಾದ್ರೂ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಇದು ಎಲ್ಲದೂ ಕೂಡ 100% ವರ್ಕೌಟ್ ಆಗುವಂತ ಸ್ಟ್ರಾಟಜಿ ಅಲ್ಲ. ನೋಡಿ, ಟ್ರೇಡಿಂಗ್ ಇಟ್ ಸೆಲ್ಫ್ ಇಟ್ಸ್ ಕಾಲ್ಡ್ ಆಸ್ ಎ ನಾಟ್ ಎ 100% ಅಕ್ಯುರೇಸಿ ಸ್ಟ್ರಾಟಜಿ. ಈ ಟ್ರೇಡಿಂಗ್ ಅಂತಕ್ಕಂಥದ್ದು 100% ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ಟ್ರೇಡಿಂಗ್ ಅಂತಕ್ಕಂಥದ್ದೇ ಒಂದು ರೀತಿಯ ಗ್ಯಾಂಬ್ಲಿಂಗ್. ನೀವೆಲ್ಲ ಏನ್ ಮಾಡ್ತೀರಾ, ಈಗ ನಾನು ಇದನ್ನ ಹೇಳ್ಕೊಟ್ಟಿದ್ದೀನಿ, ಇದನ್ನ ನೋಡಿ ನೀವೇನ್ ಮಾಡ್ಲಿಕ್ಕೆ ಹೋಗ್ತೀರಾ, ನೀವು ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗ್ತೀರಾ. ಸೊ ಈಗ ಇದೆಲ್ಲ ತೋರಿಸುತ್ತೆ, ಇವತ್ತು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಗೊತ್ತಾಗುತ್ತೆ, ಇವತ್ತು ಹೋಗ್ತೀರಾ, ನೀವೇನ್ ಮಾಡ್ತೀರಾ, ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಸುಮ್ಮನೆ ಪ್ರಿಂಟ್ ಮಾಡ್ತೀರಾ. ಈ ರೀತಿ ಟ್ರೇಡಿಂಗ್ ಮಾಡ್ತಕ್ಕಂಥದ್ದಲ್ಲ. ಯಾರು ಈ ಒಂದು ಟ್ರೇಡಿಂಗ್ ಆಗಿರ್ಬೋದು, ಟೆಕ್ನಿಕಲ್ ನಾಲೆಡ್ಜ್ ಆಗಿರ್ಬೋದು, ಫಂಡಮೆಂಟಲ್ ನಾಲೆಡ್ಜ್ ಇದರ ಪೂರ್ತಿ ಮಾಹಿತಿ ಇದೆಯೋ ಅಂಥವ್ರಿಗೆ ನಾನೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಇದರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತಂದ್ರೆ ದಯವಿಟ್ಟು ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೇನಾದ್ರೂ ಈ ಒಂದು ಟ್ರೇಡಿಂಗ್ ನ ಬಗ್ಗೆ ಬೇಸಿಕ್ ಇಂದ ಸ್ಕ್ರಾಚ್ ಇಂದ ಏನಾದ್ರೂ ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು ಅಂತಂದ್ರೆ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ನೋಡಿ, ಇಡೀ ಬೆಂಗಳೂರಿನಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್, ಫೋರೆಕ್ಸ್ ಮಾರ್ಕೆಟ್, ಕ್ರಿಪ್ಟೋ ಮಾರ್ಕೆಟ್ ಈ ಮೂರನ್ನು ಕೂಡ ಕೇವಲ 10,000ಕ್ಕೆ ಯಾರು ಕೂಡ ಹೇಳ್ಕೊಡೋದಿಲ್ಲ, ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ, ಸಂಜೆ 7:30 ನಂತರ ಇರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೇನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.